ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲೇಡೀಸ್ ಫ್ಯಾಷನ್ ಲೋಕ. ಇವತ್ತು ನಾನು ತೋರಿಸ್ತಾ ಇರುವಂಥದ್ದು ಈವನ್ ಕುಚ್ಚು ಹಾಕೋದಕ್ಕೆ ಬರಲ್ಲ ಅನ್ನೋರು ಕೂಡ ಆರಾಮವಾಗಿ ಹಾಕ್ಕೊಳ್ಬೋದು. ಬೇಬಿ ಕುಚ್ಚು ಕೂಡ ಹಾಕೋದಕ್ಕೆ ಬರಲ್ಲ ಅನ್ನೋರು ಕೂಡ ಈ ರೀತಿ ಕುಚ್ಚನ್ನ ಹಾಕಿ ಸಂಪಾದನೆ ಮಾಡ್ಬೋದು. ನೋಡಿ, ಸ್ಯಾರಿ ಕಲರು ಪರ್ಪಲಲ್ಲಿದೆ ಮತ್ತು ಅದಕ್ಕೆ ಬಾರ್ಡರು ಬ್ಲೂ ಅಲ್ಲಿದೆ, ಲೈಟ್ ಬ್ಲೂಯಿಶ್ ಬರುತ್ತೆ. ನೋಡಿ, ಈ ರೀತಿ ಕಾಂಬಿನೇಷನ್ ಇದೆ ಮತ್ತು ಸೆರಗಲ್ಲಿ ಸ್ವಲ್ಪ ಜರಿ ಮಿಕ್ಸ್ ಆಗಿರೋ ರೀತಿ ಬಂದಿದೆ. ನೋಡಿ, ಇದು ಸೆರಗು ಈ ರೀತಿ ಇದೆ. ಸ್ವಲ್ಪ ಸಿಲ್ವರ್ ಕೂಡ ಮಿಕ್ಸ್ ಆಗಿದೆ ಇದಕ್ಕೆ. ನೋಡಿ, ಇದಕ್ಕೆ ಅಂತ ನಾನು ಈ ರೀತಿ ರೆಡಿಮೇಡ್ ಕುಚ್ಚನ್ನ ತಂದಿದ್ದೀನಿ. ಕುಚ್ಚು ನೋಡಿ, ಓಪನ್ ಮಾಡಿದ್ಮೇಲೆ ಈ ರೀತಿ ಇರುತ್ತೆ. ಮೇಲ್ಗಡೆ ಒಂದು ರಿಂಗ್ ಬೀಡ್ ಕೊಟ್ಟಿರ್ತಾರೆ ಮತ್ತು ಕುಚ್ಚದು ಸುತ್ತ ಪ್ಲಾಸ್ಟಿಕ್ ಬೀಡಿಂದ ರೌಂಡ್ ಮಾಡಿರ್ತಾರೆ. ಸೊ ಈ ರೀತಿ ಇರುತ್ತೆ ರೆಡಿಮೇಡ್ ಕುಚ್ಚು. ಇದನ್ನು ನಾವು ಸ್ಯಾರಿಗೆ ಎಲ್ಲಿ ಬೇಕು ಅಲ್ಲಿಗೆ ನಾವು ಫಿಕ್ಸ್ ಮಾಡ್ಕೊಳ್ಬೋದು. ಈ ರೀತಿ ತುದಿಗೆ ಬೇಕಂದ್ರೂ ಫಿಕ್ಸ್ ಮಾಡ್ಕೊಳ್ಬೋದು, ಇಲ್ಲ ಮೇಲ್ಗಡೆಗೆ ಬೇಕಂದ್ರೂ ಫಿಕ್ಸ್ ಮಾಡ್ಕೊಳ್ಬೋದು ಇನ್ನು ಸ್ವಲ್ಪ ಮೇಲೆ, ಅಥವಾ ಸ್ಯಾರಿದು ಒಳಗಡೆಯಿಂದ ಕೂಡ ರಿಂಗ್ ಬೀಡನ್ನ ಇಟ್ಟು ಫಿಕ್ಸ್ ಮಾಡ್ಕೊಳ್ಬೋದು. ಈ ಕುಚ್ಚನ್ನ ಕೌಂಟ್ ಮಾಡೋಣ. 1 2 3 4 5 6 7 8 9 10 11 12. ಒಟ್ಟು ಒಂದು ಪ್ಯಾಕೆಟ್ನಲ್ಲಿ 12 ಕುಚ್ಚು ಇರುತ್ತೆ. ನೋಡಿ, ಸೆರಗನ್ನ ನಾವು ಇಂಚ್ ಟೇಪ್ನಲ್ಲಿ ಅಳತೆ ಮಾಡ್ಕೊಳ್ಬೇಕು ಎಷ್ಟು ಉದ್ದ ಇದೆ ಅಂತ. ಸೊ ನಮ್ಮ ಹತ್ರ ಇವಾಗ ಎಷ್ಟು 12 ಅಷ್ಟೇ ಕುಚ್ಚಿದೆ. ಸೊ ಹಾಗಾಗಿ 12 ಕುಚ್ಚನ್ನು ನಾವು ಎಷ್ಟು ಅಳತೆಗೆ ಇಟ್ಟು ನಾವು ಅದನ್ನು ಸ್ಟಿಕ್ ಮಾಡ್ಕೊಬೇಕು ಅನ್ನೋದಕ್ಕೋಸ್ಕರ ಇದನ್ನು ಅಳತೆ ಮಾಡಿಕೊಂಡು ಎಷ್ಟು ಉದ್ದ ಬರುತ್ತೆ ಅಷ್ಟು ಉದ್ದಕ್ಕೆ ಡಿವೈಡೆಡ್ ಬೈ 12 ಮಾಡ್ಕೊಳ್ಬೇಕು ನಾವು. ನೋಡಿ, ನಾನು ಆಲ್ರೆಡಿ ಮಾರ್ಕ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಈ ಮಾರ್ಕ್ ಮಾಡಿರುವಂಥ ಜಾಗಕ್ಕೆ ನಾನು ಇವಾಗ ಕುಚ್ಚನ್ನ ಫಿಕ್ಸ್ ಮಾಡ್ತೀನಿ. ನಾರ್ಮಲ್ ಎಮಿಂಗ್ ನೀಡಲ್ಗೆ ನಾನು 2 ಎಳೆ ದಾರನ ಸೆರಗು ಕಲರ್ದು ಪೋಣಿಸ್ಕೊಂಡಿದ್ದೀನಿ. ಒಟ್ಟು 2 ಎಳೆ ಹಾಕ್ಕೊಂಡಾಗ ನಮಗೆ 4 ಎಳೆ ದಾರ ಬರುತ್ತೆ. ನೋಡಿ, ನಾನು ಇದನ್ನು ಸೆರಗು ಮೇಲೆ ಇಟ್ಟು ಫಿಕ್ಸ್ ಮಾಡ್ತಾ ಇರುವಂಥದ್ದು. ತುದಿಗೆ ಬೇಕಂದ್ರೂ ಕೊಟ್ಕೊಳ್ಬೋದು, ಇಲ್ಲ ಫುಲ್ಲು ಮೇಲೆ ಬೇಕಂದ್ರೂ ಇಟ್ಕೊಬೋದು. ಬೇಡ ಅಂದರೆ ರಿಂಗ್ ಬೀಡ್ ನಮಗೆ ಕಾಣಿಸೋದು ಬೇಡ ಅಂದರೆ ಬಟ್ಟೆದು ಒಳಗಡೆಯಿಂದ ಬೇಕಂದ್ರೂ ನಾವು ಅದನ್ನು ಹೊಲ್ಕೊಳ್ಬೋದು. ಸೊ ಈ ರೀತಿ ಕುಚ್ಚು ಹಾಕೋದಕ್ಕೆ ನಮಗೆ ಯಾವುದೇ ರೀತಿಯಾದಂಥ ನೀಡಲ್ ವರ್ಕು ಬೇಕಾಗಿಲ್ಲ ಮತ್ತು ಕುಚ್ಚನ್ನ ರೆಡಿ ಮಾಡೋದು ಬೇಕಾಗಿಲ್ಲ. ರೆಡಿ ಕುಚ್ಚನ್ನ ತಂದು ಫಿಕ್ಸ್ ಮಾಡ್ಬೋದು. ನೋಡಿ, ನೀಡಲ್ನ ಕೆಳಗಡೆಯಿಂದ ಹಾಕ್ಕೊಳ್ತಾ ಇದ್ದೀನಿ. ರಿಂಗ್ ಒಳಗಡೆಗೆ ನಾನು ನೀಡಲಿಂದ ಮೇಲೆತ್ಕೊಂಡು ಮತ್ತು ಅದ್ರ ಮೇಲ್ಗಡೆಯಿಂದ ನೀಡಲ್ನ ಕೆಳಗಡೆಗೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಇವಾಗ ಅದು ಫಿಕ್ಸ್ ಆಯಿತು. ಇದೇ ರೀತಿ 1-2 ಸಾರಿ ಮಾಡ್ಕೊಳ್ಬೇಕು. ಮೇಲ್ಗಡೆ 2 ಸಾರಿ ನಾನು ಮಾಡ್ಕೊಳ್ತಾ ಇದ್ದೀನಿ. ತುಂಬ ಜಾಸ್ತಿ ಸಾರಿ ಮಾಡಿಕೊಂಡ್ರೆ ನಮಗೆ ಥ್ರೆಡ್ಡು ತುಂಬ ಎದ್ದು ಕಾಣಿಸುತ್ತೆ. 1-2 ಸಾರಿ ಮಾಡಿಕೊಂಡ್ರೆ ಸಾಕು. ಅದೇ ರೀತಿ ನಾವು ಲೆಫ್ಟು ಮತ್ತು ರೈಟಲ್ಲಿ ಕೂಡ ಇದೇ ರೀತಿ ನಾವು ನೀಡಲಿಂದ ಥ್ರೆಡ್ನ ಲಾಕ್ ಮಾಡ್ಕೊಳ್ಬೇಕು. ನೋಡಿ, 1 ಸಾರಿ ಲಾಕ್ ಮಾಡಿಕೊಂಡೆ ಮತ್ತು ಇನ್ನೊಂದು ಸಾರಿ ನೀಡಲ್ನ ಮೇಲಕ್ಕೆ ಹಾಕಿ ಅದನ್ನು ರಿಂಗ್ ಬೀಡಿಂದ ಈ ಕಡೆಗೆ ಕೆಳಗಡೆಗೆ ಹಾಕ್ಕೊಳ್ತೀನಿ. ಇವಾಗ ಲೆಫ್ಟ್ ಸೈಡಿಗೆ ಲಾಕ್ ಮಾಡ್ಕೊಳ್ತೀನಿ. ರಿಂಗ್ ಬೀಡು ಮೇಲ್ಗಡೆ ಕಾಣೋದು ಬೇಡ ಅಂದರೆ ನೀವು ಬೇಕಂದ್ರೆ ಅದನ್ನು ಕೆಳಗಡೆಗೆ ಬೇಕಂದ್ರೂ ಹಾಕ್ಕೊಳ್ಬೋದು. ಸೊ ಆವಾಗ ನಿಮಗೆ ಅದು ವಿಸಿಬಲ್ ಕಾಣಿಸೋದಿಲ್ಲ. ನೋಡಿ, ಇಲ್ಲಿ ಕೂಡ ನಾನು 2 ಸಾರಿ ಲಾಕ್ ಮಾಡಿಕೊಂಡೆ. 2 ಸಾರಿ ಆದಮೇಲೆ ನಾವು ಹಿಂದೆಗಡೆಗೆ ಗಂಟು ಹಾಕ್ಕೊಳ್ಬೇಕಾಗುತ್ತೆ. ನೋಡಿ, ಸ್ವಲ್ಪ ಥ್ರೆಡ್ಡು ಅಥವಾ ಸೀರೆ ಇದರೊಳಗಡೆಗೆ ಸುಮ್ಮನೆ ನೀಡಲ್ ಹಾಕಿ ಅಲ್ಲಿಗೆ ಒಂದು ಗಂಟು ಹಾಕ್ಕೊಳ್ಬೇಕು. 1-2 ಸಾರಿ ಲಾಕ್ ಮಾಡ್ಕೊಳ್ಳಿ, ಆವಾಗ ನಮಗೆ ಥ್ರೆಡ್ಡು ಬಿಚ್ಕೊಂಡು ಬರೋದಿಲ್ಲ. ಸೊ ಲಾಕ್ ಆದಮೇಲೆ ಅದನ್ನು ತುದಿಗೆ ನಾವು ಕಟ್ ಮಾಡ್ಕೊಳ್ಬೇಕು. ನೋಡಿ, ಎಷ್ಟು ನೀಟಾಗಿ ಫಿಕ್ಸ್ ಆಗಿರುತ್ತೆ, ಎಲ್ಲೂ ಕೂಡ ಅಲ್ಲಾಡೋದಿಲ್ಲ.
ಇನ್ನೊಂದನ್ನು ಕೂಡ ನಾನು ಹಾಕಿ ತೋರಿಸ್ತೀನಿ. ಮೊದಲು ಹೇಗೆ ಇಟ್ಕೊಂಡಿದ್ವಿ ಅದೇ ರೀತಿ ನಾವು ಎಲ್ಲಿ ಮಾರ್ಕ್ ಮಾಡ್ಕೊಂಡಿದ್ವಿ ಅಲ್ಲಿಗೆ ನೀಟಾಗಿ ಇಟ್ಕೊಳ್ಬೇಕು. ನೀಟಾಗಿ ಇಟ್ಕೊಂಡು ಸೆಂಟರಿಗೆ ಫಸ್ಟು ನಾನು ಲಾಕ್ ಮಾಡ್ಕೊಳ್ತೀನಿ. ಸೊ ಸೆಂಟರಿಗೆ ಫಸ್ಟು ಲಾಕ್ ಮಾಡ್ಕೊಳ್ಳೋದ್ರಿಂದ ಅದು ಎಲ್ಲಿ ಕೂಡ ಶೇಕ್ ಆಗೋದಿಲ್ಲ. ಎರಡು ಸಾರಿ ನಾನು ಆ ರಿಂಗ್ ಬೀಡ್ನ ಲಾಕ್ ಮಾಡ್ಕೊಳ್ತೀನಿ. ಎರಡು ಸಾರಿ ಲಾಕ್ ಮಾಡ್ಕೊಂಡಾದ್ಮೇಲೆ ಲೆಫ್ಟಿಗೆ 2 ಸಾರಿ ಮತ್ತು ರೈಟಿಗೆ 2 ಸಾರಿ ಲಾಕ್ ಮಾಡ್ಕೊಳ್ಬೇಕು. ಸ್ಯಾರಿ ಕಲರ್ ಥ್ರೆಡ್ ತಗೊಳ್ಳೋದ್ರಿಂದ ನಮಗೆ ಇಲ್ಲಿ ಎದ್ದು ಕಾಣಿಸೋದಿಲ್ಲ. ಥ್ರೆಡ್ಡು ಸ್ವಲ್ಪ ಸೇಮ್ ಕಲರಲ್ಲೇ ಕಾಣಿಸುತ್ತೆ. ನೋಡಿ, ಈ ರೀತಿ 2 ಸಾರಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಆ ಕಡೆ ಸೈಡು ಕೂಡ ಇದೇ ರೀತಿ 2 ಸಾರಿ ಲಾಕ್ ಮಾಡ್ಕೊಳ್ತೀನಿ. ಇದು ತುಂಬಾ ಬೇಗ ಆಗುವಂಥ ಡಿಸೈನು, ಮತ್ತು ಏನು ಕುಚ್ಚಾಕೋದಕ್ಕೆ ಬರೋದಿಲ್ಲ ಅನ್ನೋರು ಕೂಡ ಆರಾಮವಾಗಿ ಹಾಕ್ಕೊಳ್ಬಹುದಾದಂಥ ಡಿಸೈನು ಫ್ರೆಂಡ್ಸ್. ಸೊ ಈ ಡಿಸೈನ್ನ ಮನೆಯಲ್ಲಿ ಕೂತ್ಕೊಂಡಿರೋರು ಕೂಡ ಆರಾಮವಾಗಿ ಹಾಕ್ಕೊಳ್ಬಹುದು. ಏನಂದರೆ ಮಾರ್ಕೆಟಲ್ಲಿ ಹೋಗಿ ಸ್ವಲ್ಪ ಮಾರ್ಕೆಟು ಅಥವಾ ನಿಯರೆಸ್ಟು ಶಾಪು ಇಂಥ ಶಾಪ್ಗಳಲ್ಲೆಲ್ಲ ಇದು ಸಿಕ್ಕೇ ಸಿಗುತ್ತೆ. ಸೊ ಸ್ಯಾರಿ ಕಲರ್ ತಗೊಂಬಂದು ತುಂಬಾ ಬೇಗ ಆಗಿಬಿಡುತ್ತೆ ಮತ್ತು ತುಂಬ ಕಡಿಮೆ ರೇಟ್ಗೆ ಕೂಡ ಇದು ರೆಡಿ ಆಗುತ್ತೆ. ಇವಾಗ ಎಷ್ಟೊಂದು ಜನಕ್ಕೆ ಕುಚ್ಚಿಗೆ ಜಾಸ್ತಿ ರೇಟೆಲ್ಲ ಕೊಟ್ಟು ಹಾಕ್ಸ್ಕೊಳ್ಳಿಕ್ಕೆ ಆಗೋದಿಲ್ಲ. ಸೊ ಅಂಥವರಿಗೆಲ್ಲ ಇದು ಈಸಿಯಾಗಿ ಹಾಕ್ಕೊಳ್ಳೋ ಅಂಥ ಡಿಸೈನ್ ಆಗಿರುತ್ತೆ. ನೋಡಿ, ಕೊನೆಯಲ್ಲಿ ಹಿಂದೆಗಡೆ 2 ಸಾರಿ ಲಾಕ್ ಮಾಡಿ ಥ್ರೆಡ್ನ ಕಟ್ ಮಾಡ್ಕೊಳ್ತೀನಿ. ನೋಡಿ, ಪೂರ್ತಿ ಕಂಪ್ಲೀಟ್ ಆದಮೇಲೆ ಇದು ಯಾವ ರೀತಿ ಕಾಣಿಸುತ್ತೆ ಅಂತ ತೋರಿಸ್ತೀನಿ. ನೋಡಿ, ಪೂರ್ತಿ ಕುಚ್ಚನ್ನ ಫಿಕ್ಸ್ ಮಾಡಾದ್ಮೇಲೆ ಈ ರೀತಿ ಬರುತ್ತೆ. ಸೊ ನಿಮಗೆ 12 ಕುಚ್ಚು ತುಂಬ ದೂರ ಆಯಿತು ಅಂತ ಅಂದರೆ ನೀವು ಇನ್ನೂ ಒಂದು ಪ್ಯಾಕೆಟ್ ಕುಚ್ಚನ್ನ ತಗೊಂಡು ಇನ್ನು ಸೆಂಟರ್ಗೆ ಇನ್ನೊಂದೊಂದು ಕುಚ್ಚನ್ನ ಆ್ಯಡ್ ಮಾಡ್ಕೊಳ್ಬಹುದು. ನೋಡಿ ಫ್ರೆಂಡ್ಸ್, ಇದು ಡೈರೆಕ್ಟಾಗಿ ನೋಡಿದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸೊ ನೀವು ಒಂದು ಸಾರಿ ಇದನ್ನು ಆರಾಮವಾಗಿ ಟ್ರೈ ಮಾಡ್ಬೋದು. ಸೊ ನೆಕ್ಸ್ಟ್ ವೀಡಿಯೋಸ್ನಲ್ಲಿ ಮತ್ತೆ ಸಿಗೋಣ ಫ್ರೆಂಡ್ಸ್. ಅಲ್ಲಿವರೆಗೂ ಟೇಕ್ ಕೇರ್.